ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಮ್ಮನೆ ತುಳಸಿ ಚಾನಲ್. ಇವತ್ತಿನ ರೆಸಿಪಿ ಬಂದು ಎಲ್ಲರಿಗೂ ಸಂಡೇ ಅಲ್ವಾ, ಇವತ್ತು ಸಂಡೇ ಸ್ಪೆಷಲ್ ಆಗಿ ಸಬುದಾನ ಕಟ್ಲೆಟ್ ಅಂದರೆ ಸಬ್ಬಕ್ಕಿ ಕಟ್ಲೆಟ್ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಬಂದು ನಾನು ಸಬ್ಬಕ್ಕಿನ ಮೊಸರಲ್ಲಿ 7 ಅವರ್ ನೆನೆಸಿಟ್ಟಿದ್ದೀನಿ. ಹಾಗೆ 3 ಆಲೂಗಡ್ಡೆ, ಬೇಯಿಸಿರೋ ಆಲೂಗಡ್ಡೆ ತೊಗೊಂಡಿದ್ದೀನಿ. ಹಾಗೆ 1 ಬೌಲಷ್ಟು ತುರಿದಿರೋ ಎಲೆಕೋಸು, ಹಾಗೆ 1 ಬೌಲಲ್ಲಿ ಕ್ಯಾರೆಟ್ ತುರಿದಿರೋದು, ಹಾಗೆ ಇದು ಚಾಟ್ ಮಸಾಲ, ಚಿಲ್ಲಿ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾನು ಫುಲ್ಲು ನೈಸಾಗಿ ಮಾಡ್ಕೊಂಡಿಲ್ಲ. ಹಾಗೆ ಇದು ಬಂದು ಗರಂ ಮಸಾಲ, ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗಿಲ್ಲ ಇದೆಲ್ಲನೂ ಹಾಕಿ ಯಾವ ಥರ ಮಿಕ್ಸ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ನಾನು. ಇಲ್ಲಿ ಬಂದು ನಾನು 3 ಆಲೂಗಡ್ಡೆ ತೊಗೊತಾ ಇದ್ದೀನಿ, ಬೇಯಿಸಿರೋ ಆಲೂಗಡ್ಡೆ. ಈ ಆಲೂಗಡ್ಡೆನ ಇವಾಗ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮೂತಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೋಬೇಕು, ಯಾಕಂದರೆ ಎಲ್ಲೂ ಗಡ್ಡೆ ಥರ ಇರಬಾರ್ದು. ನೋಡಿ, ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಾದಮೇಲೆ ನಾನಿವಾಗ ನಿಮ್ಗೆ ಹೇಳೋದಲ್ಲ, 7 ಅವರ್ ಮೊಸರಲ್ಲಿ ನೆನೆಸಿರೋ ಸಬ್ಬಕ್ಕಿ ಇದು. ಇಲ್ಲಿ ನಾನು ಲೈಲಾನ್ ಸಬ್ಬಕ್ಕಿ ತೊಗೊಂಡಿದ್ದೀನಿ. ನೋಡಿ ಯಾವ ಥರ ಬಿಡಿ ಬಿಡಿಯಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಇವಾಗ ಇದನ್ನು ಕೂಡ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿದ್ವಲ್ಲ ಅದೇ ಬೌಲಲ್ಲಿ ಇದನ್ನು ಕೂಡ ಹಾಕ್ಕೊಬೇಕು. ಇವಾಗ ಬಂದು 1 ಬೌಲಷ್ಟು ಕ್ಯಾರೆಟ್ ತುರಿದಿದ್ದಾರೆ. ಇದರಲ್ಲಿ ಬಂದು ನಾನು ಒಂದು ದೊಡ್ಡ ಕ್ಯಾರೆಟ್ ತೊಗೊಂಡಿದ್ದೀನಿ. ಮತ್ತು ಎಲೆಕೋಸನ್ನು ಅಷ್ಟೇ 1 ಕಪ್ಪಷ್ಟು ಎಲೆಕೋಸನ್ನ ತುರಿದಿರೋದು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಬಂದು 6 ಸ್ಪೂನ್ ತೋರಿಸಿದ್ರೆ 6 ಸ್ಪೂನಷ್ಟು ನಾನು ಗರಂ ಮಸಾಲ, ಹಾಗೆ ಚಿಲ್ಲಿ ಪೌಡರ್, ಚಾಟ್ ಮಸಾಲ ಎಲ್ಲ ಒಂದೇ ಲೆವೆಲಲ್ಲಿ ತೊಗೊತಾ ಇದ್ದೀನಿ. ಬೇಕಾದ್ರೆ ನೀವು ಚಾಟ್ ಮಸಾಲ ಸ್ವಲ್ಪ ಕಮ್ಮಿ ತೊಗೊಳ್ಳಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಲಾಸ್ಟಾಗಿ ಬಂದು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇದನ್ನೆಲ್ಲನೂ ಇವಾಗ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಎಲ್ಲನೂ ಮಸಾಲೆ ಎಲ್ಲ ಹಾಕಿದ್ದೀವಲ್ಲ, ಖಾರ ಎಲ್ಲನೂ ಹಾಕಿದ್ವಲ್ಲ, ಅದೆಲ್ಲನೂ ಫುಲ್ಲು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಇದು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಥರ ಉಂಡೆ ಕಟ್ಟೆ ಥರ ಹಾಕಬೇಕದು. ನೋಡಿ, ಈ ಥರ ನೀಟಾಗಿ ಒಂದು ಉಂಡೆ ಥರ ಕಟ್ಕೊಂಡು ಒಂದು ಕೈಗೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಕೊಂಡು ಈ ಥರ ನಿಮ್ಗೆ ಯಾವ ಶೇಪ್ ಬೇಕಾದ್ರೂ ಆ ಶೇಪಲ್ಲಿ ತೊಗೋಬೋದು. ಇಲ್ಲಿ ನಾನು ಬಂದು ರೌಂಡ್ ಶೇಪು, ಅಷ್ಟು ದಪ್ಪನೂ ಅಲ್ಲ ಅಷ್ಟು ತೆಳುಗಲ್ಲ, ಮೀಡಿಯಮ್ ಆಗಿ ನಾನು ಈ ಥರ ತಟ್ಕೊತಾ ಇದ್ದೀನಿ. ನೋಡಿ, ಈ ಥರ ಆದಮೇಲೆ ಎಲ್ಲ ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಕೊಳ್ಳಿ. ನೋಡಿ, ಈ ಥರ ಎಲ್ಲ ಈ ಥರ ತಟ್ಟಿಟ್ಕೊಂಡು ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕಡೆ ಬಂದಿಲ್ಲಿ ಹೆಂಚಿಟ್ಟಿದ್ದೀನಿ ಬಿಸಿ ಮಾಡ್ಕೊಳ್ಳೋಕ್ಕೆ. ನೋಡಿ, ಈ ಥರ ಹೆಂಚು ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಬೆಣ್ಣೆನ ಈ ಥರ ಚೆನ್ನಾಗಿ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳಿ ಹೆಂಚಿನ ಮೇಲೆ. ಇವಾಗ ನಾವು ಮಾಡಿಟ್ಕೊಂಡಿರೋ ಅಂತಹ ಕಟ್ಲೆಟ್ ರೆಡಿ ಇದೆಯಲ್ಲ, ಅದನ್ನೆಲ್ಲ ಈ ಥರ ಹೆಂಚಿನ ಮೇಲೆ ಇಟ್ಬಿಡಬೇಕು ಫ್ರೈ ಮಾಡ್ಕೊಳ್ಳೋಕ್ಕೆ. ಇವಾಗ ಇದ್ರ ಮೇಲೆ ಬಂದು ನೀವು ಬೇಕಾದ್ರೆ ಎಣ್ಣೆ ಆದರೂ ಅಷ್ಟೇ, ತುಪ್ಪ ಆದರೂ ಸರಿ. ನಾನಿಲ್ಲಿ ಬೆಣ್ಣೆನ ಕರಗಿಸ್ಬಿಟ್ಟು 1 ಸ್ಪೂನ್ ಬೆಣ್ಣೆ ಕರಗಿಸ್ಬಿಟ್ಟು ಈ ಥರ ಎಲ್ಲದ್ರ ಮೇಲೂ ಅಪ್ಲೈ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಫ್ರೈ ಆದಮೇಲೆ ಯಾವ ಥರ ಇದೆ ಅಂದ್ಬಿಟ್ಟು ಎಲ್ಲ ಈ ಥರ ನಿಧಾನಕ್ಕೆ ಈ ಥರ 2 ಕಡೆನೂ ಫ್ರೈ ಮಾಡ್ಕೋಬೇಕು ಅಷ್ಟೇ ಫ್ರೆಂಡ್. ತುಂಬ ಈಸಿಯಾಗಿ ಬೇಗನೆ ಆಗೋಗ್ಬಿಡುತ್ತೆ. ಏನಂದರೆ ಸಬ್ಬಕ್ಕಿನ ಮೊದಲೇ ನೆನೆಸಿಟ್ಕೊಂಡ್ಬಿಡ್ಬೇಕು. ಸಾಯಂಕಾಲ ಈ ಥರ ದಿಢೀರ್ವಾಗಿ ಸ್ನ್ಯಾಕ್ಸ್ ಬೇಕು ಅಂದಾಗ ಈ ಥರ ಮೊದಲೇ ನೆನೆಸಿಟ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಇದಕ್ಕೆ ಸಾಸ್ ಜೊತೆ ನೆಂಚ್ಕೊಂಡು ತಿಂದರೆ ಇನ್ನೂ ಮಕ್ಕಳಿಗೆ ತುಂಬ ಯಮ್ಮಿಯಾಗಿರುತ್ತೆ. ಹೋಪ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮುಂದೆ ನೋಟಿಫಿಕೇಶನ್ ಸಿಗುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋಗೆ ಮೀಟ್ ಆಗೋಣ. ಬಾಯ್ ಬಾಯ್.